ಶಿರಾ ಟು ಧರ್ಮಸ್ಥಳ ಬೈಕ್ ಜಾಥಾ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನವೆಂಬರ್ 1ರಂದು ಶಿರಾ ಹುಡುಗರಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ. ಹೌದು, ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನೂರಾರು ಬೈಕ್ಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜಾಥಾ ಹೊರಟು ವಿಭಿನ್ನ ರೀತಿಯಲ್ಲಿ ಏಕತೆ ಸಾರುವ ವಿನೂತನ ಪ್ರಯತ್ನಕ್ಕೆ ಶಿರಾ ಹುಡುಗ ಕನ್ನಡಿಗ ಅಂಜನ್ ಹಾಗೂ ಸ್ನೇಹಿತ ಬಳಗ ಮುನ್ನುಡಿ ಬರೆದಿದ್ದಾರೆ. ಶಿರಾ ಕ್ಷೇತ್ರ ಧರ್ಮಸ್ಥಳದಲ್ಲಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸುವ ಸಲುವಾಗಿ ಶುಕ್ರವಾರ ನಗರದ ಐತಿಹಾಸಿಕ ಪ್ರಸಿದ್ಧ ಶ್ರೀ ದುರ್ಗಮ್ಮಾದೇವಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಯುವ ನಾಯಕ ಅಂಜನ್ ಕುಮಾರ್ ಅವರು ಸುಮಾರು 100ಕ್ಕೂ ಅಧಿಕ ದ್ವಿಚಕ್ರ ವಾಹನದಲ್ಲಿ ಶಿರಾ ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ತೆರಳಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರ ಸಮಕ್ಷಮದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವ ನಿಟ್ಟಿನಲ್ಲಿ ಶಿರಾ ಹುಡುಗರ ತಂಡ ಶ್ರೀ ಕ್ಷೇತ್ರಕ್ಕೆ ಬೈಕ್ ಜಾಥಾ ಹೊರಟಿದ್ದೇವೆ. ಬೆಟ್ಟ ಗುಡ್ಡ ಕಾನನ ನಡುವೆ ಸಾಗುವ 10,000ಕ್ಕೂ ಅಧಿಕ ಬೀಜದ ಹುಂಡೆಗಳನ್ನ ಪರಿಸರಕ್ಕೆ ಹಾಕುವ ಮೂಲಕ ಕಾಡು ಬೆಳೆಸಿ ನಾಡು ಉಳಿಸಿ ಎನ್ನುವ ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರುವ ಸದುದ್ದೇಶದಿಂದ ಈ ವಿಭಿನ್ನ ರೀತಿಯ ಪ್ರಯತ್ನ ಮಾಡುತ್ತಿದ್ದೇವೆ. ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಇದೇ ನವೆಂಬರ್ 1ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲಾ ಕನ್ನಡಾಭಿಮಾನಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದರು. ನಂತರ ನಗರದ ಡಿವೈಎಸ್ಪಿ ಶೇಖರ್ ಮಾತನಾಡಿ, ಕನ್ನಡಿಗ ಶಿರಾ ಅಂಜನ್ ಕುಮಾರ್ ಸಾರಥ್ಯದಲ್ಲಿ ಶಿರಾ ತಾಲೂಕಿನ ಕನ್ನಡ ಅಭಿಮಾನಿಗಳು ದ್ವಿಚಕ್ರ ವಾಹನಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳಿ ನವೆಂಬರ್ 1ರಂದು ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವುದು ಸಂತಸದ ವಿಷಯ. ವಿಭಿನ್ನ ಪ್ರಯತ್ನದ ಜೊತೆಗೆ ಎಲ್ಲರೂ ಸಹ ಸಂಚಾರ ನಿಯಮಗಳನ್ನ ಪಾಲಿಸಿ ಸುರಕ್ಷಿತವಾಗಿ ತಲುಪಿ ಪುನಃ ನಿಮ್ಮ ಮನೆಗಳಿಗೆ ಹಿಂತಿರುಗಿ. ನಿಮ್ಮನ್ನ ನಂಬಿ ನಿಮ್ಮ ಕುಟುಂಬಗಳಿವೆ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಜಾಗೃತೆಯಿಂದ ದ್ವಿಚಕ್ರ ವಾಹನ ಚಾಲಿಸಿ. ವಿಶ್ವದ ಮೂಲೆಯಲ್ಲಿರುವ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಂದರು. ಈ ಸಂದರ್ಭದಲ್ಲಿ ಜಿನಿ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್, ಹಿರಿಯ ರಾಜಕಾರಣಿ ಪ್ರಧಾನ್ ನಾಗರಾಜಪ್ಪ, ಮುಖಂಡ ರೂಪೇಶ್ ರಾಜಣ್ಣ, ರಾಧಾಕೃಷ್ಣ, ಪೊಲೀಸ್ ಸಿಬ್ಬಂದಿ ವರ್ಗ ಸೇರಿದಂತೆ ಕನ್ನಡ ಅಭಿಮಾನಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ನಮಸ್ಕಾರ. ಇದೇ ಪ್ರಥಮ ಬಾರಿಗೆ ಶಿರಾದಿಂದ ವಿಶಿಷ್ಟವಾದ ಕನ್ನಡ ರಾಜ್ಯೋತ್ಸವ ಆಚರಣೆಯ ನಿಮಿತ್ತ ಶಿರಾದಿಂದ ನಾಳೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಹೋಗಿ ನಮ್ಮ ನಾಡಧ್ವಜವನ್ನ ಧ್ವಜಾರೋಹಣ ಮಾಡ್ತಿದ್ದಾರೆ. ಆ ಒಂದು ಕಾರ್ಯಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಣಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಎಲ್ಲ ಪಕ್ಷಾತೀತ ಜಾತ್ಯತೀತವಾಗಿ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ರಾಜ್ಯೋತ್ಸವ ಆಚರಣೆ ಮಾಡಕ್ಕೆ ಹೋಗ್ತಿರ್ತಕ್ಕಂಥ ಯುವಕರಿಗೆ ಎಲ್ರಿಗೂ ಶುಭಾಶಯ ಕೋರ್ತೀನಿ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹೇಳಿದ್ರಿ, ನಿಮ್ಗೆ ಸುರಕ್ಷತೆಗೆ ಆದ್ಯತೆ ನೀಡಿ, ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಪೋಷಕರು ಕಾಯ್ತಿರ್ತಾರೆ. ಅತ್ಯಂತ ಸುರಕ್ಷಿತವಾಗಿ ಹೋಗಿ ಅತ್ಯಂತ ಸಂಭ್ರಮದಿಂದ ರಾಜ್ಯೋತ್ಸವ 70ನೇ ರಾಜ್ಯೋತ್ಸವವನ್ನು ಶ್ರೀ ಕ್ಷೇತ್ರದಲ್ಲಿ ಆಚರಿಸಿಕೊಂಡು ಕ್ಷೇಮವಾಗಿ ಬನ್ನಿ. ಇದು ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ಅಂತ ಕಾಣ್ತಾ ಇದೆ. ಈ ತರ ಒಂದು ವಿಶಿಷ್ಟವಾದಂತ ಎಲ್ಲರಿಗೂ ನಮಸ್ಕಾರ. ಏನು ಇದು ಶಿರಾ ಟು ಧರ್ಮಸ್ಥಳ ಅನ್ನೋ ಒಂದು ಬೈಕ್ ಜಾಥಾ ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಯುವಕರು ಕರೆ ಮಾಡಿ
ನಾವು ಬರ್ತೀವಿ ಅಂತೇಳಿ ತುಂಬ ಸಪೋರ್ಟ್ ಕೊಟ್ಟರು. ಆದರೆ ಒಂದು ಏನು ಬೇಜಾರ ವಿಷಯ ಅಂತಂದರೆ ಸುಮಾರು 500 - 600 ಕಾಲ್ಸು ನಮ್ಮ ಹುಡುಗರು ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಆಲು ನಮ್ಮ ಹತ್ರ DL ಇಲ್ಲ ಸರ್, ನಾವು ಬರ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ರು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಯುವಕರು ಈ ಥರ ಆಪರ್ಚುನಿಟಿ ಬಂದಾಗ ನೀವು ಯೂಸ್ ಮಾಡ್ಕೋಬೇಕು ಅಂತಂದರೆ DL ಮಾಡಿಸ್ಕೋಬೇಕು, ಗಾಡಿ ಇನ್ಶೂರೆನ್ಸ್ನ ಇಟ್ಕೋಬೇಕು, ಪ್ರತಿಯೊಂದು ಇಟ್ಕೊಂಡು ನೀವು ಗಾಡಿನ ಓಡಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ DSP ಶೇಖರ್ ಸರ್ ಅವರು ಕೂಡ ತುಂಬ ನಮ್ಗೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್. ಈ ದಿನ ಏನು ಶಿರಾ ತಾಲೂಕಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷರು ಯುವಕರ ಕಣ್ಮಣಿ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ಯುವಕರೆಲ್ಲ ಸೇರಿ ಇವತ್ತು ಸುಮಾರು ಒಂದು 100 ಬೈಕ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಲ್ಲಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಅಲ್ಲಿಗೆ ಹೋಗಿ ಅಲ್ಲಿ ನಾಳೆ ರಾಜ್ಯೋತ್ಸವನ ಆಚರಿಸಿ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ದಯಮಾಡಿ ನಾನು ಹೇಳೋದು ಇಷ್ಟೇ, ಈಗಾಗಲೇ ಏನು ನಮ್ಮ ಶೇಖರ್ ಸರ್ DSP ಸರ್ ಹೇಳಿದ್ದಾರೆ ಅದೇ ರೀತಿ ಪ್ರವೀಣ್ ಸರ್ ಅದೇ ರೀತಿ ಶೇಖರ್ ಸರ್ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ ಯಾವ ರೀತಿ ಏನು ಅಂತ. ಪೊಲೀಸ್ ಇಲಾಖೆಯ ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು, ತಮ್ಮ ವಾಹನದ ಡಾಕ್ಯುಮೆಂಟ್ಸ್ ಕೂಡ ಕಡ್ಡಾಯವಾಗಿ ಇಟ್ಕೋಬೇಕು. ಇದು ಶಾಂತಿ ನಡೆಯುವಂತ ಈ ಒಂದು ದಿವಸ ಕಾರ್ಯಕ್ರಮ. ನಮ್ಮ ಶಿರಾದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಧರ್ಮಸ್ಥಳಕ್ಕೆಲ್ಲ ನಮ್ಮ ಯುವಕರು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆರಾಮಾಗಿ ಹೋಗಿ ಬನ್ನಿ, ಕ್ಷೇಮವಾಗಿ ಬನ್ನಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತು ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತೇನು ಹಿರಿಯರಾದ ಪ್ರಧಾನರು, ನಮ್ಮ ಮಾಜಿ ಪ್ರಧಾನ ನಾಗರಾಜಣ್ಣ, ಹಾಗೆ DSP ಸಾಹೇಬ್ರು ಮತ್ತೆ ರೂಪೇಶ್ ಅಣ್ಣ, ಉಳಿದಂತೆ ನಮ್ಮ ದಿಲೀಪ್ ಅಣ್ಣ ಏನಿದ್ದಾರೆ ಅವರ ಗೈಡೆನ್ಸ್, ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅಂಜನ್ ಕುಮಾರ್ ಅವರ ಸಹಭಾಗಿತ್ವದಲ್ಲಿ ಇವತ್ತೇನು ಇವತ್ತು ಧರ್ಮಸ್ಥಳಕ್ಕೆ ಅಂದ್ರೆ ನಮ್ಮ ನಾಡು ನುಡಿ ಹಾಗೂ ಕನ್ನಡಾಭಿಮಾನ ತೋರಿಸೋ ನಿಟ್ಟಿನಲ್ಲಿ ಇವತ್ತೇನು ಜಾಥಾ ನಂಬ್ಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಜೊತೆಗೆ ಎಲ್ಲರೂ ಕೂಡ ಸೇಫ್ ಆಗಿ ಹೋಗಿ ಸೇಫ್ ಆಗಿ ವಾಪಸ್ ಮನೆಗೆ ಬನ್ನಿ ಅಂತ ನಾನು ಹಾರೈಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇಲ್ಲ ಹೋಗೋಣ.